ಬೆಳಗಾವಿಯಲ್ಲಿ ಹಕ್ಕಿ ಪಿಕ್ಕಿ ಜನರ ಗೋಳು. ಕಾಡಿನಿಂದ ನಾಡಿಗೆ ಬಂದರೂ ಸಿಗದ ಸೌಲಭ್ಯ. ಬಯಲಿನಲ್ಲೇ ಇಂದಿಗೂ ಜೀವನ. ಶಾಲೆಯನ್ನೇ ನೋಡದ ಮಕ್ಕಳು. ಇನ್ನೂ ಸಿಕ್ಕಿಲ್ಲ ರೇಷನ್, ವೋಟರ್ ಐಡಿ. ಆದಿವಾಸಿಗಳ ನೆರವಿಗೆ ಬರುತ್ತಾ ಸರ್ಕಾರ? ಇದು ಹಕ್ಕಿ ಪಿಕ್ಕಿ ಜನರ ಗೋಳಿನ ಸುದ್ದಿ. 60-70 ವರ್ಷ ಆಯ್ತು ಸ್ವತಂತ್ರ ಬಂದು. ನಾವು ಕನ್ನಡಿಗರಲ್ಲ, ನಮ್ಗೆ ಹಕ್ಕಿಲ್ಲ, ನಾವು ಮನ್ಸರಲ್ಲ. ಪಾರಿಟ್ಗಳು ನಮ್ಮಿಂದ ಇಲ್ಲಿಂದ ಓಡ್ತಾರೆ, ಅಲ್ಲಿ ಹೋಗಂತ, ಅಲ್ಲಿಂದ ಅಲ್ಲಿ ಓಡ್ತಾರೆ. ನಮಗೆ ರೇಷನ್ ಕಾರ್ಡ್, ಜಾತಿ ಪ್ರಮಾಣ ಪತ್ರ ಅಂತದ್ದು ಏನು ಸೌಲಭ್ಯ ಸಿಕ್ಕಿಲ್ಲ. ಬೆಳಗಾವಿ ಭಾಗದಲ್ಲಿ ಹಕ್ಕಿ ಪಿಕ್ಕಿ ಕಾತರ್ಕಿ ಸಮುದಾಯದ ಗೋಳು ಕೇಳೋರೇ ಇಲ್ಲ. ಅಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಾಡಿನ ನಾಡಿಗೆ ಬನ್ನಿ ಅಂತ ಕರೆದ್ರು ನಾಡಿಗೆ ಬಂದಿದ್ದಾರೆ. ಸರ್ಕಾರದ ಸೌಲಭ್ಯ ಕೊಡ್ತೀವಿ ಅನ್ನೋ ಭರವಸೆಯನ್ನ ಕೊಟ್ಟಿದ್ರು. ಆದ್ರೆ ಆ ಸೌಲಭ್ಯಗಳು ಮಾತ್ರ ಇನ್ನೂ ಸಿಕ್ಕಿಲ್ಲ. ಕಾಡಿನಿಂದ ನಾಡಿಗೆ ಬಂದ್ರು ಸರ್ಕಾರದ ಸೌಲಭ್ಯ ಸಿಕ್ಕಿಲ್ಲ. ಖಾನಾಪುರದಲ್ಲಿ ಹಕ್ಕಿ ಪಿಕ್ಕಿ ಸಮುದಾಯ ವಾಸ ಮಾಡ್ಕೊಂಡಿದೆ. ಅಂದ್ರೆ ಕನಿಷ್ಠ ಸೌಲಭ್ಯಗಳು ಅವ್ರಿಗೆ ಸಿಗ್ತಾ ಇಲ್ಲ. ರೇಷನ್ ಕಾರ್ಡ್ ಇಲ್ಲ, ವೋಟರ್ ಕಾರ್ಡ್ ಸಿಕ್ಕಿಲ್ಲ, ಆಧಾರ್ ಕಾರ್ಡ್ ಇಲ್ಲ, ಜಾತಿ ಪ್ರಮಾಣ ಪತ್ರನೂ ಸಿಕ್ಕಿಲ್ಲ. ಇದರಿಂದಾಗಿ ಸರ್ಕಾರದಿಂದ ಸಿಗುವಂತ ಸೌಲಭ್ಯಗಳು ಅವರು ಪಾಲಾಗ್ತಾ ಇಲ್ಲ. ಅದರಿಂದ ವಂಚಿತರಾಗ್ತಾ ಇದ್ದಾರೆ ಅಲ್ಲಿನ ಹಕ್ಕಿ ಪಿಕ್ಕಿ ಸಮುದಾಯದ ಜನ. ಸರ್ಕಾರದ ಜಮೀನಲ್ಲಿ ಟೆಂಟ್ಗಳನ್ನ ಹಾಕಿ ಜೀವನ ಮಾಡ್ತಾ ಇದ್ದಾರೆ. ವಿದ್ಯುತ್, ನೀರಿನ ವ್ಯವಸ್ಥೆ ಇಲ್ಲದೆ ನಿತ್ಯ ಜನ ಗೋಳಾಡ್ತಾ ಇದ್ದಾರೆ, ಪರದಾಡ್ತಿದ್ದಾರೆ. ನಾಡಿಗೆ ಬಂದ್ರು ಕಾಡು ಜನರಂತೆಯೇ ಇವತ್ತಿಗೂ ವಾಸ ಮಾಡ್ಕೊಂಡಿದ್ದಾರೆ. ಇನ್ನು ಮಕ್ಕಳ ಪರಿಸ್ಥಿತಿ ನೋಡಿ. ನಾಡಿಗೆ ಬಂದಿದ್ದಾರೆ ಮಕ್ಕಳು, ಆದ್ರೆ ಶಾಲೆಯ ಮುಖವನ್ನೇ ಆ ಮಕ್ಕಳು ಇಲ್ಲಿ ತನಕ ನೋಡೇ ಇಲ್ಲ. ಹಕ್ಕಿ ಪಿಕ್ಕಿ ಜನರ ಗೋಳನ್ನ ಜನಪ್ರತಿನಿಧಿಗಳು ಕೇಳುವಂತ ಗೋಜಿಗೆ ಹೋಗ್ತಾ ಇಲ್ಲ. ಕನಿಷ್ಠ ಸೌಲಭ್ಯ ನಮಗೆ ಕೊಡಿ ಅಂತ ಹೇಳಿ ಸರ್ಕಾರಕ್ಕೆ ಹಕ್ಕಿ ಪಿಕ್ಕಿ ಜನಾಂಗದವರು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಕಾಡಿನಲ್ಲಿ ನಾವು ಹೆಂಗ್ ವಾಸ ಮಾಡ್ತಿದ್ವಿ, ನಾಡಿಗೆ ಬಂದ್ರು ನಮ್ದು ಅದೇ ಪರಿಸ್ಥಿತಿ ಇದೆ. ನಮಗೊಂದು ಮೂಲಭೂತ ಸೌಲಭ್ಯಗಳು, ಕನಿಷ್ಠ ಸೌಲಭ್ಯಗಳು ದಿನ ದೂಡೋದಕ್ಕೆ ಅದು ನಮಗೆ ಸರ್ಕಾರದಿಂದ ಸಿಗ್ತಾ ಇಲ್ಲ ಅಂತೇಳಿ ಈ ಸಮುದಾಯ ತಮ್ಮ ಗೋಳನ್ನ ವ್ಯಕ್ತಪಡಿಸಿದೆ. ರೇಷನ್ ಕಾರ್ಡ್ ಇಲ್ಲ, ವೋಟರ್ ಐಡಿ ಇಲ್ಲ, ಟೆಂಟ್ಗಳಲ್ಲಿ ವಾಸ ಮಾಡ್ಕೊಂಡಿದ್ದಾರೆ. ಆಧಾರ್ ಕಾರ್ಡ್ ಇಲ್ಲ. ಇದರಿಂದ ಸರ್ಕಾರದ ಸೌಲಭ್ಯಗಳು ಸಿಗ್ತಾ ಇಲ್ಲ. ಖಾನಾಪುರದಲ್ಲಿ ಹಕ್ಕಿ ಪಿಕ್ಕಿ ಜನ ಸಂಕಷ್ಟದ ಪರಿಸ್ಥಿತಿಯಲ್ಲಿದ್ದಾರೆ. ಮಕ್ಕಳನ್ನು ನೋಡ್ತಾ ಇದ್ದೀವಿ. ನಾಡಿಗೆ ಬಂದ್ರು ಕೂಡ ಮಕ್ಕಳಿಗೆ ಶಿಕ್ಷಣ ಸಿಗ್ತಾ ಇಲ್ಲ. ಶಿಕ್ಷಣ ವಂಚಿತರಾಗ್ತಾ ಇದ್ದಾರೆ. ಶಾಲೆಯ ಮುಖವನ್ನು ಆ ಮಕ್ಕಳು ನೋಡ್ತಾ ಇಲ್ಲ. ಜನಪ್ರತಿನಿಧಿಗಳು ಮನ್ಸು ಮಾಡಿದ್ರೆ 5ರಿಂದ 10 ನಿಮಿಷದ ಕೆಲಸ. ಆದ್ರೆ ಅದ್ಯಾಕೋ ಇವ್ರ ಬಗ್ಗೆ ಆಸಕ್ತಿಯನ್ನ ಆ ಭಾಗದ ಶಾಸಕರು, ಜನಪ್ರತಿನಿಧಿಗಳು ತೋರಿಸ್ತಾ ಇಲ್ಲ. ಟೆಂಟ್ಗಳಲ್ಲಿ ವಾಸ ಮಾಡ್ಕೊಂಡಿದ್ದಾರೆ. ವಿದ್ಯುತ್ ಇಲ್ಲ, ರಸ್ತೆ ಇಲ್ಲ, ನೀರಿನ ಸೌಲಭ್ಯ ಇಲ್ಲ. ಹಾಗಾಗಿ ನಮಗೆ ಕನಿಷ್ಠ ಸೌಲಭ್ಯಗಳು ಕೊಡಿ, ಸರ್ಕಾರದ ಯೋಜನೆಗಳಿಗೆ ನಾವು ಅರ್ಹರು ಅಂತ ಕೇಳ್ತಾ ಇದ್ದಾರೆ. ಇನ್ನು ಹಕ್ಕಿ ಪಿಕ್ಕಿ ಸಮುದಾಯದವರು ವಾಸ ಮಾಡುವಂತ ಸ್ಥಳದಿಂದ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ನೋಡೋಣ. ಕಾಡಿನಿಂದ ನಾಡಿಗೆ ಬಂದರೂ ಸಿಕ್ಕಿಲ್ಲ ಯಾವುದೇ ಸೌಲಭ್ಯ. ಇದು ಖಾನಾಪುರ ತಾಲೂಕಿನಲ್ಲಿರ್ತಕ್ಕಂಥ 100ರಿಂದ 150 ಕುಟುಂಬಗಳ ಕಣ್ಣೀರಿನ ಕತೆ. ನಾನೀಗ ಖಾನಾಪುರದ ಹೊರವಲಯದಲ್ಲಿರ್ತಕ್ಕಂಥ ಒಂದು ಸರ್ಕಾರಿ ಜಮೀನಲ್ಲಿದ್ದೇನೆ. ಇಲ್ಲಿ ಕಾತ್ಕರಿ ಮತ್ತು ಹಕ್ಕಿ ಪಿಕ್ಕಿ ಸಮುದಾಯದ ಜನ ತಮ್ಮ ತಾತ್ಕಾಲಿಕ ಟೆಂಟ್ಗಳನ್ನು ನಿರ್ಮಾಣ ಮಾಡಿ ಕಳೆದ 15-20 ದಿನಗಳಿಂದಲೂ ಕೂಡ ವಾಸವಿದ್ದಾರೆ. ಈ ಮೊದಲು ಇವರು ಖಾನಾಪುರದಲ್ಲಿ ಇದ್ರು. ಅದಕ್ಕಿಂತ ಮೊದಲು ಇವರೆಲ್ಲರೂ ಕೂಡ ಕಾಡಲ್ಲಿ ವಾಸ್ತಾ ಇದ್ರು. ಕಾಡಲ್ಲಿ ಪ್ರಾಣಿಗಳನ್ನ ಬೇಟೆಯಾಡಿ ತಿಂತಾ ಇದ್ರು. ಆದ್ರೆ ಬದಲಾದಂತಹ ಸನ್ನಿವೇಶದಲ್ಲಿ ಏನು ಅರಣ್ಯ ಇಲಾಖೆ ಆಗಿರ್ಬೋದು ಮತ್ತಿತರ ಕಾರಣಗಳಿಂದಾಗಿ ಇವರು ನಾಡಿಗೆ ಬಂದಿದ್ದಾರೆ. ನಾಡಿಗೆ ಬಂದರೂ ಕೂಡ ನಾಡಿನಲ್ಲಿ ಮತ್ತೆ ಯಾವುದೇ ಸೌಲಭ್ಯ ಸಿಗದೆ ಇವರು ಈಗ ಏನು ಬೀದಿ ಪಾಲಾಗಿದ್ದಾರೆ ಅಂತ ಹೇಳ್ಬೋದು. ಇವರಿಗೆ ಒಂದು ಕನಿಷ್ಠ ಸೌಲಭ್ಯವೂ ಕೂಡ ಇವರಿಗಿಲ್ಲ. ಹೀಗಾಗಿ ಇವರು ಮತ್ತೆ ಕಾಡಿನ ಜನಗಳ ರೀತಿಯೇ ವಾಸ ಮಾಡ್ತಾರೆ. ಆರೋಗ್ಯ, ಶಿಕ್ಷಣ ಸೇರಿದಂತೆ ಎಲ್ಲ ಸೌಲಭ್ಯಗಳಿಂದಲೂ ಕೂಡ ವಂಚಿತರಾಗಿರ್ತಕ್ಕಂಥದ್ದು. ಇಲ್ಲಿ ಯಾವುದೇ ರೀತಿ ಸೌಲಭ್ಯಗಳಿಲ್ಲ. ಕರೆಂಟ್ ಇಲ್ಲ, ನೀರಿಲ್ಲ, ಆರೋಗ್ಯ ಇಲ್ಲ, ಶಿಕ್ಷಣ ಇಲ್ಲ, ಎಲ್ಲದರಿಂದ ವಂಚಿತ ಆಗಿ ಜೀವನ ಮಾಡ್ತಾ ಇದ್ದಾರೆ. ಕನಿಷ್ಠವಾಗಿ ಇವರಿಗೆ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಅಂತಹ ಕೂಡ ಸೌಲಭ್ಯವನ್ನ ಇದುವರೆಗೂ ಸರ್ಕಾರ ನೀಡುವಂತ ಕೆಲಸ ಮಾಡಿಲ್ಲ. ಖಾನಾಪುರ ಅಷ್ಟೇ ಅಲ್ಲೇ ರಾಜ್ಯದಲ್ಲಿ ಸುಮಾರು 12,000 ಈ ರೀತಿ ಹಕ್ಕಿ ಪಿಕ್ಕಿ ಮತ್ತು ಕಾತ್ಕರಿ ಸಮುದಾಯ ಇದೆ ಅಂತ ಹೇಳಿ 2011ರ ಜನಗಣತಿ ಪ್ರಕಾರ ಇರತಕ್ಕಂಥದ್ದು. ಇನ್ನು ಬೆಳಗಾವಿ ಸೇರಿದಂತೆ ರಾಜ್ಯಾದ್ಯಂತ ಇದ್ರೂ ಕೂಡ ಬೆಳಗಾವಿಯ ಜನರಿಗೆ ಯಾವುದೇ ರೀತಿ ಸೌಲಭ್ಯ ಸಿಕ್ಕಿಲ್ಲ. ಈ ಬಗ್ಗೆ ಮಾತಾಡಕ್ಕೆ ಹಕ್ಕಿ ಪಿಕ್ಕಿ ಸಮುದಾಯದವರೇ ಇದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಬ್ರದರ್, ಎಷ್ಟು ದಿನದಿಂದ ಇಲ್ಲಿದ್ದೀರಿ ನೀವು? ನಿಮ್ಮ ಪರಿಸ್ಥಿತಿ ಹೇಗಿದೆ? ಆಧಾರ್ ಕಾರ್ಡು, ರೇಷನ್ ಕಾರ್ಡು ಈ ರೀತಿ ಸೌಲಭ್ಯಗಳೇನಾದ್ರೂ ಇದೆಯಾ ನಿಮಗೆ? ಸರ್, ನಮ್ಗೆ ಆಧಾರ್ ಕಾರ್ಡ್ ಅಷ್ಟೈತೆ, ರೇಷನ್ ಕಾರ್ಡ್ ಇಲ್ಲ, ವೋಟಿಂಗ್ ಕಾರ್ಡ್ ಇಲ್ಲ. ಬರೀ ಆಧಾರ್ ಕಾರ್ಡ್ ಅಷ್ಟಲ್ಲಿ ನಮಗೆ. ನಾವು ಕಾಡಲ್ಲಿದ್ದುವಾಗ ನಾವು ಏನು ನಮಗೂ ಸವಲತ್ತು ಯಾವುದಿಲ್ಲ. ಕಾಡಲ್ಲಿ ಬ್ಯಾಟ್ರಿ ಮಾಡೋದು, ಅದೇ ತಿನ್ನೋದು, ಅದೇ ನಾವು ವನವಾಸ. ಇಲ್ಲಿಂದ ಅಲ್ಲಿ, ಇಲ್ಲಿಂದ ಇಲ್ಲ. ಪಾರಿಟ್ಗಳು ನಮ್ಮಿಂದ ಇಲ್ಲಿಂದ ಓಡ್ತಾರೆ, ಅಲ್ಲಿ ಹೋಗಂತ, ಅಲ್ಲಿಂದ ಅಲ್ಲಿ ಓಡ್ತಾರೆ. ಓಡ್ತಾ ನಾವು ಇಲ್ಲಿ ಲಾಸ್ಟಿಗೆ ನಾವು ಈಗ ನಾಡಿಗೆ ಬಂದು ಈಗ ನಾಡಿಗೆ ನಮಗೆ ಸವಲತ್ತು ಇಲ್ಲ. ಕರೆಂಟ್ ಇಲ್ಲ, ಲೈಟ್ ಇಲ್ಲ, ಮಕ್ಕಳಿಗೆ ಶಾಲೆ ಇಲ್ಲ, ನಮಗೂ ಯಾವ ರೇಷನ್ ಕಾರ್ಡ್ ಇಲ್ಲ, ಇನ್ಕಮ್ ಜಾತಿ ಇಲ್ಲ, ಇನ್ಕಮ್ ಯಾವ್ದು ಹಕ್ಕು ಪತ್ರನೇ ಇಲ್ಲ. ನಮ್ಮ ಕಡೆ ಇರಕ್ಕೆ ಸ್ಥಳನೇ ಇಲ್ಲ. ನಮಗೆ
ಬಹಳ ಗಂಭೀರವಾಗಿ ಪರಿಸ್ಥಿತಿಯಲ್ಲಿ ನಮ್ಮದು ಜ್ವರ ಮತ್ತು ಇದು ಏನು ನಾನಾದು ರೋಗ ಬರುತ್ತೆ, ಅದು ನಾವು ಏನು ಮಾಡಬೇಕಂತ ಈಗ ಹೋಗಿ ದವಾಖಾನೆ ಹೋಗಿದ್ರು ಅವರು ಪ್ರೂಫ್ ಕೇಳ್ತಾರೆ, ಅವ್ನು ಯಾವ ದೇಶದಿಂದ ಬಂದಿರ ನೀವು ಏನು ಮಾಡಕ್ಕೆ ಬಂದ್ರೆ ಅಂತ ನಾವು ಹೇಳ್ತೀವಿ. ಹಕ್ಕಿ ಪಿಕ್ಕಿ ಆದಿವಾಸಿ ನಾವು ಕಾಡಿಗೆ ಬಂದು ನಾಡಿಗೆ ಬಂದಿವಿ ಅಂತ ಹೇಳ್ತೀವಿ ಸರ್. ಈಗ ನಮ್ಗೆ ಯಾವ ಸೌಲಭ್ಯ ಬೇಕಂತ ನಮ್ಮ ಸರ್ಕಾರದಿಂದ ನಮಗೂ ನೋಡಬೇಕು, ನಮಗೂ ಹೆಂಗೆ ಪರಿಸ್ಥಿತಿ ಐತೆ ಅವ್ರು ನೋಡಬೇಕು, ನಮಗೂ ಬಂದು ನೋಡಬೇಕು ಸರ್. ಏನಾಗ್ಬೇಕಂತೀರಿ ಸರ್ಕಾರದಿಂದ? ನಿಮ್ಮನ್ನು ಗುರುತಿಸಬೇಕು, ನಿಮಗೆ ಏನು ಜಾತಿ ಪ್ರಮಾಣ ಪತ್ರ ಕೊಡಬೇಕು, ಮನೆಗಳ ಕಟ್ಟಿಕೊಡ್ಬೇಕು, ಏನ್ ಹೇಳ್ತೀರಿ? ನಮಗೆ ಸರ್ ಜಾತಿ ಪ್ರಮಾಣ ಪತ್ರನೂ ಬೇಕು, ನಮಗೆ ಜಾತಿ ಸಮಸ್ಯೆದಲ್ಲೇನು ಸೇರಿಸಬೇಕು ಸರ್ಕಾರದವರು. ಮೂಲದಿಂದಾನು ನಮ್ ಖಾನಾಪುರ ತಾಲೂಕದಲ್ಲೇ ನಾವು 60 ವರ್ಷದಿಂದ ನಾವು ಈ ಕಡೆನೆ ನಾವು ಇದ್ದು ಜೀವನ ಮಾಡ್ತಿದೀವಿ. ಮತ್ತೆ ನಮಗೆ ರೇಷನ್ ಕಾರ್ಡ್, ಜಾತಿ ಪ್ರಮಾಣ ಪತ್ರ ಅಂತದ್ದು ಏನ್ ಸೌಲಭ್ಯ ಸಿಕ್ಕಿಲ್ಲ. ಅದರ ಕಾರಣದಿಂದ ನಾವು ಏನ್ ಮಾಡಿದೀವಿ ಅಂತ ಹೇಳಿದ್ರೆ ನಮ್ಗೆ ಪ್ರತಿಯೊಂದು ಬೇಕು. ನಮ್ದು ಒಂದು ಜೀವನನೇ, ನಾವು ನಮ್ಮ ಭಾರತ ಜನಗಳೇ, ನಾವು ಈ ದೇಶದಲ್ಲಿ, ಈ ನಾಡದಲ್ಲಿ, ಖಾನಾಪುರ ತಾಲೂಕು ಬೆಳಗಾವಿ ಜಿಲ್ಲಾದಲ್ಲಿ ನಾವು ಸೇರಿದೀವಿ. ಈ ಕಡೆನೆ ನಾವು ಏನ್ ಮನವಿ ಮಾಡ್ತಿದ್ವಿ ಅಂತ ಹೇಳಿದ್ರೆ, ಈ ಕಡೆ ಒಂದ್ ಜಾಗ ಕೊಡ್ರಿ, ಮನಿ ಕೊಡ್ರಿ, ನಮ್ಗೆ ನೀರು, ಕರೆಂಟು, ಮಕ್ಕಳಿಗೆ ಶಾಲೆ, ವಿದ್ಯಾಭ್ಯಾಸ ಎಲ್ಲ ಬೇಕು ನಮಗೂ. ನಾವು ಯಾವ ರೀತಿಲಿ ಇರ್ಬೇಕಂದ್ರೆ ನಾವು ಒಂದು ಮನುಷ್ಯನ ರೀತಿಯಲ್ಲೇ ಇದ್ದು ಜೀವನ ಮಾಡ್ಬೇಕಂತ ನಮ್ಗೆ ಆಸೆ ಹುಟ್ಟಿದೆ. ಸರ್ಕಾರದ ಗಮನಕ್ಕೆ ತಂದಿದ್ದೀರಾ? ಏನ್ ಹೇಳ್ತಾರೆ ಸರ್ಕಾರದವರು? ಸುಮಾರು ನಮ್ಮ ಭಾರತ ದೇಶಕ್ಕೆ 60-70 ವರ್ಷ ಆಯ್ತು ಸ್ವಾತಂತ್ರ್ಯ ಬಂದು. ನಾವು ಕನ್ನಡಿಗರಲ್ಲ, ನಮ್ಗೆ ಹಕ್ಕಿಲ್ಲ, ನಾವು ಮನ್ಸರಲ್ಲ. ನಮ್ಮ ಮಕ್ಕಳು ಎಲ್ಲಿ ಬೆಳಿಬೇಕು, ಎಲ್ಲಿ ಏನು ಮಾಡಬೇಕು, ನಮ್ಮ ಹಕ್ಕಿ ನಮ್ಗೆ ಕೊಡ್ಬೇಕೋ ಇಲ್ಲ ಸರ್ಕಾರ. ಈ ಬಗ್ಗೆ ಮಾತಾಡಕ್ಕೆ DSS ಮುಖಂಡರಿದ್ದಾರೆ ಖಾನಾಪುರ ತಾಲೂಕಿನವರು. ಬ್ರದರ್, ಈ ಎಷ್ಟು ವರ್ಷ ಆಯ್ತು ಇವ್ರ ಪರವಾಗಿ ನೀವು ಹೋರಾಟ ಮಾಡ್ತಾ ಇದ್ರಿ? ಏನು ಪರಿಸ್ಥಿತಿ ಇದೆ ಸದ್ಯಕ್ಕೆ? ಸರ್, ನಮಗೆ ಇವರು ನದಿಗೆ ಬಿದ್ದು ಸುಮಾರು ಒಂದು 5-6 ವರ್ಷಗಳ ಕಳೆದೋಯ್ತು. ಇವರು ಆ ಗ್ರಾಮದಿಂದ ಈ ಗ್ರಾಮಕ್ಕೆ, ಈ ಗ್ರಾಮದಿಂದ ಆ ಗ್ರಾಮಕ್ಕೆ, ಆ ಕಾಡಿಂದ ಕಾಡಿಗೆ ಸಂಚಾರ ಜೀವನವನ್ನು ಮಾಡ್ಕೊಂತ ಬರ್ತಾ ಇದ್ರ. ಜಾತಿ ಸಮೀಕ್ಷೆ ಏನು ನಮ್ಮ ಹಿಂದುಳಿದವರಿಗೆ ಕಲ್ಯಾಣ ಇಲಾಖೆದವರು ಜಾತಿ ಸಮೀಕ್ಷೆ ಮಾಡುವ ಕೂಡ ನಾವು ಇದನ್ನ ಉಗ್ರವಾಗಿ ಖಂಡಿಸಿದ್ವಿ, ಪ್ರತಿಭಟನೆ ಮಾಡಿದ್ವಿ. ಅದರ ಫಲವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳ ಅದನ್ನು ವಿಶೇಷ ಪ್ರಕರಣ ಅಂತೇಳಿ ಸಮೀಕ್ಷೆಗೂ ಕೂಡ ಒಳಪಡಿಸಿ ಅವ್ರಿಗೂ ಕೂಡ ನಾವು ಧನ್ಯವಾದ ಹೇಳಿ ಸತ್ಕಾರ ಕೂಡ ಮಾಡಿದೆವು ಮಾನ್ಯ ಜಿಲ್ಲಾಧಿಕಾರಿ. ಅದರ ಪ್ರಕಾರ ಈಗ ಅವ್ರಿಗೆ ಏನು ಮೂಲಭೂತ ಸೌಲಭ್ಯ ಅದಾವ, ಅವ್ರಿಗೆ ಏನು ಬೇಕಾದಂಥ ವಸತಿ ವ್ಯವಸ್ಥೆ, ಜಮೀನುಗಳ ವ್ಯವಸ್ಥೆ, ಅವ್ರ ಮಕ್ಕಳಿಗೆ ಶಿಕ್ಷಣ ವ್ಯವಸ್ಥೆ, ಇನ್ನಿತರ ಸರ್ಕಾರದ ಯೋಜನೆಗಳು ಅವ್ರು ಮುಟ್ಲಿ ಅನ್ನುವಂಥದ್ದು ನಮ್ದು ತಮ್ಮ ಮಾಧ್ಯಮ ಮುಖಾಂತರ ಕೇಳ್ತಾ ಇದ್ದೀವಿ. ಇನ್ನಾದರೂ ಬೆಳಗಾವಿ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಬೆಳಗಾವಿ ಜಿಲ್ಲೆಯಲ್ಲಿ ಅತ್ಯಂತ ಪ್ರಭಾವಿ ರಾಜಕಾರಣಿಗಳಿದ್ದಾರೆ ಮತ್ತು ಸರ್ಕಾರವನ್ನೇ ಬದಲಿಸಬೇಕಾದಂತ ಶಕ್ತಿ ಉಳ್ಳಂತವ್ರು ಇದ್ರು ಕೂಡ ಇಂಥ ನಾಗರಿಕ ಜನ ಈ ರೀತಿ ಕನಿಷ್ಠ ಸೌಲಭ್ಯ ಇಲ್ಲದೆ ಬದುಕ್ತಕ್ಕಂಥದ್ದು ನಿಜಕ್ಕೂ ನಾಚಿಕೆಗೇಡು. ಈ ಬಗ್ಗೆ ನ್ಯೂಸ್ 18 ಕನ್ನಡದ ನಮ್ಮೂರಲ್ಲಿ ನ್ಯೂಸ್ 18 ಈ ಬಗ್ಗೆ ಫಾಲೋ ಅಪ್ ಅನ್ನ ಮಾಡಲಿದೆ. ಕ್ಯಾಮರಾಮನ್ ಅಶೋಕ್ ಜೊತೆ ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಬೆಳಗಾವಿ. ಈ ಬಗ್ಗೆ ಮಾತಾಡೋದಕ್ಕೆ ಖಾನಾಪುರ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರಾಗಿರುವಂತಹ ವಿಶ್ವನಾಥ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಶ್ವನಾಥ್ ಅವರೇ ನಮಸ್ತೆ. ಸರ್ ನಮಸ್ತೆ ಮೇಡಮ್. ನಮಸ್ತೆ. ನಾವೊಂದು ಸುದ್ದಿ ಪ್ರಸಾರ ಮಾಡಿದ್ವಿ. ಈಗ ಖಾನಾಪುರದಿಂದ ಜಸ್ಟ್ 4 ಕಿಲೋಮೀಟರ್ ಇದೆ. ಹಕ್ಕಿಪಿಕ್ಕಿ ಜನಾಂಗದವರು ಕಾಡಿಂದ ನಾಡಿಗೆ ಬಂದಿದ್ದಾರೆ, ಸೌಲಭ್ಯಗಳು ಸಿಗ್ತಾ ಇಲ್ಲ. ನಿಮ್ ಗಮನದಲ್ಲಿ ಇದೆ ಅಂತ ಭಾವಿಸ್ತೀನಿ. ಎಷ್ಟು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ, ಸೌಲಭ್ಯ ಕೊಡಕ್ ಏನ್ ಸಮಸ್ಯೆ ಆಗ್ತಿದೆ? ಮೇಡಮ್ ಏನಿಲ್ಲ, ಈಗ ಅವ್ರಿಗೆ ಹಕ್ಕಿಪಿಕ್ಕಿ ಜನಾಂಗ ಅಂತಂದ್ರೆ ಈಗ ಅವರು ಎಲ್ಲೋ ಅವ್ರದ್ದು ಮೂಲ ಇಲ್ಲಿ ಅಲ್ಲ, ಖಾನಾಪುರ ಆಗ್ಲಿ ಬೆಳಗಾವ್ ಆಗ್ಲಿ ಬೇರೆ ಕಡೆಯಿಂದ ಬಂದಿದಾರಂತೆ. ಫಾರೆಸ್ಟ್ ಆಗಿದ್ರಂತೆ ಮೊದಲು. ಅವ್ರನ್ನ ಹೊರಗಡೆ ಹಾಕಂತ ಅಂತಂದ್ರೆ ಈಗ ಅಲ್ಲಿ ಮೊನ್ನೆ ಬೇರೆ ಕಡೆ ಪ್ರೈವೇಟ್ ಜಾಗದಾಗ ಅವ್ರು ಟೆಂಟ್ ಹೊಡೆದಿದ್ರು. ಆ ಪ್ರೈವೇಟ್ ಜಾಗದವರು ಅಬ್ಜೆಕ್ಷನ್ ಮಾಡಂತ ಅಂತ ನಾವು ಅಲ್ಲಿ ಗೌರ್ಮೆಂಟ್ ಜಾಗದಾಗ ಈಗ ಟೆಂಪರರಿ ಆಗಿ ಇರ್ರಿ. ಆ ನಂತರ DC ಸಾಹೇಬ್ರ ಗಮನಕ್ಕೆ ಅದು ತಂದು ಅದನ್ನ ತಹಸೀಲ್ದಾರ್ ಸಾಹೇಬ್ರು ಇರಲಿಲ್ಲ ಅವತ್ತ, ಅವ್ರ ಗಮನಕ್ಕೆ ತಂದು ಬೇರೆ ಬದಲಿ ವ್ಯವಸ್ಥೆ ಮಾಡೋಣ ಅಂತ ಹೇಳಿದ್ವಿ. ನಮ್ಮ ಡಿಸ್ಟ್ರಿಕ್ಟ್ ಆಫೀಸರ್ ಗಮನಕ್ಕೂ ತಂದಿದ್ದೇವೆ ಮೇಡಮ್. ಕೂರಿಹುಲಿ ಅಂತ ನಮ್ಮ ಡಿಸ್ಟ್ರಿಕ್ಟ್ ಆಫೀಸರ್ ಇದ್ದಾರೆ, ಅವ್ರ ಗಮನಕ್ಕೂ ತಂದಿದ್ದೇವೆ. ತಂದ ಈಗ ಅವರು DC ಸಾಹೇಬ್ರ ಜೊತೆಗೆ ಮಾತಾಡಿ ಅವ್ರು ಏನಾರ ಅದಕ್ಕೊಂದು ಪರಿಹಾರ ಕಂಡುಕೊಳ್ಳ. ಈಗ ಎಷ್ಟು ವರ್ಷ ಆಯ್ತು ಅವ್ರ ಕಾಡಿಂದ ನಾಡಿಗೆ ಬಂದು? ಅಲ್ಲ ಈಗ ನಮಗ ಬಂದಿದ್ದಂತಂದ್ರೆ ಇವಾಗ ಅವರು ಈಗ ಏನಾಗೈತೆ ಅಂದ್ರೆ ಮೇಡಮ್, ಅಲಿಮಾರಿ ಅವರು ಅಲ್ಲೆಲ್ಲ ಉಳ್ಕೊಂತ ಹೋಗ್ಬಿಡ್ತಾರ. ಅವರು ಗಿಡಮೂಲಿಕೆ ಔಷಧ ಮಾರವ್ರಂತವ್ರು. ಅವರು ಅಲಿಮಾರಿ ಒಂದ್ ಊರಿಂದ ಒಂದ್ ಊರಿಗೆ ಅಡ್ಡಾಡ್ಕೊಂತ ಹೋಗವ್ರ. ಅವರು ಈಗ ಬಂದ ನಮಗ ಗೊತ್ತಾಗುತ್ತಂತಂದ್ರೆ ಈಗ ಒಂದು 3-4 ತಿಂಗಳ. ಸುಮಾರು ಎಷ್ಟು ಜನ ಇದಾರೆ ಅವರು? ಸುಮಾರು ಅವ್ರು ಹೇಳುದು, ನಾ ಮೊನ್ನೆ ಸ್ಪಾಟ್ ಹೋದಾಗ ಅವ್ರು ಹೇಳುದು ನೋಡಿದ್ರೆ ಒಂದು 50 ಕುಟುಂಬ ಅಂತ ಹೇಳ್ತಾರ ಅವ್ರು. ಈಗ ನಮ್ ಕನ್ಸರ್ನ್ ಇರೋದು ಒಂದು,
ಇಲ್ಲಿ ಬದುಕ್ತಾ ಇರೋದ್ರಿಂದ ಅವ್ರು ಕನಿಷ್ಠ ಒಂದು ಮೂಲಭೂತ ಸೌಕರ್ಯಗಳು ಬೇಕಲ್ಲ ಸರ್, ನೀರು ಬೇಕು, ಕರೆಂಟ್ ಬೇಕು, ಅದನ್ನ ಕೇಳ್ತಾರೆ. ಆ ಮಕ್ಕಳು ಪರಿಸ್ಥಿತಿ ನೋಡಿದ್ರೆ ನಿಜಕ್ಕೂ ಬೇಜಾರಾಗುತ್ತೆ. ಯಾಕಂದ್ರೆ ಭವಿಷ್ಯ ಭಾರತ ಅವರು, ಹಂಗಾಗಿ ಅವರಿಗೆ ಸ್ಕೂಲೇ ಮುಖ ನೋಡಿಲ್ಲ, ಅವರು ಶಾಲೆಗೆ ಹೋಗಿಲ್ಲ. ಅದಕ್ಕೊಂದು ವ್ಯವಸ್ಥೆ ಆಗ್ಬೇಕಲ್ಲ ಶಿಕ್ಷಣಕ್ಕೆ. ಹೌದು ಮೇಡಮ್, ಹೌದು. ಅದ ಈಗ ಅದ್ರ ಸಲುವಾಗಿನೇ ನಾವು ಏನ್ ಮಾಡಿದೀವಿ, ನಾವು ಇವ್ರು ನಮ್ಮ ಡಿಸ್ಟ್ರಿಕ್ಟ್ ಆಫೀಸರ್ ಗಮನಕ್ಕೂ ತಂದಿದ್ದೀವಿ. ಅವರು DC ಸಾಹೇಬ್ರ ಜೊತೆಗೆ ಮಾತಾಡಿ ಅದಕ್ಕೆ ಪರಿಹಾರ ಮಾಡೋಣ ಅಂತ ಹೇಳಿದಾರೆ ಮೇಡಮ್. ಈಗ ಅವ್ರ ಹತ್ರ ಏನೇನು ಗುರುತಿನ ಚೀಟಿ ಇದೆ, ಆಧಾರ್ ಕಾರ್ಡ್ ಇದೆ ಕೆಲವ್ರ ಹತ್ರ ಅಂತ ಹೇಳ್ತಾ ಇದ್ರು. ಅದ್ ಬಿಟ್ರೆ ಬೇರೆ ಏನೂ ಇಲ್ಲ ಅವ್ರ ಹತ್ರ, ಕಾರ್ಡ್ಗಳು, ಗುರುತಿನ ಚೀಟಿ ಅಂತ ಅವ್ರು ಹೇಳ್ತಾರೆ. ರೇಷನ್ ಕಾರ್ಡ್ ಆಗ್ಲಿ, ವೋಟರ್ ID ಆಗ್ಲಿ ಏನೂ ಇಲ್ಲ ಅಂತಿದ್ದಾರೆ. ಅದೇ ಕಾಸ್ಟ್ ಸರ್ಟಿಫಿಕೇಟ್ ಇಲ್ಲ, ಕ್ಯಾಸ್ಟ್ ಅದೇ ಕಾಸ್ಟ್ ಸರ್ಟಿಫಿಕೇಟ್ ಇಲ್ಲ ಅಂತ ಹೇಳ್ತಾರೆ. ಹಲೋ, ಕೇಳಿಸ್ತಾ ಇದೆ ಹೇಳಿ. ಹಾ ಮೇಡಮ್, ಅದೇ ನಾವು ಮೊನ್ನೆ ವಿಚಾರಣೆ ಮಾಡಿದಾಗ ಅವ್ರ ಕೆಲವೊಂದು ಸರ್ಟಿಫಿಕೇಟ್ ಇಲ್ಲ ಅಂತ ಹೇಳ್ತಾರ. ಹೌದು. ಹಾ, ಅಲ್ಲ ಈಗ ನಮ್ಗನ್ಸಿದ್ದು ವ್ಯತ್ಯಾಸನೇ ಇಲ್ಲ, ಅವ್ರು ಕಾಡಲ್ಲಿ ಇದ್ದಿದ್ರು ಒಂದೇ, ನಾಡಲ್ಲಿ ಬಂದ್ರು ಒಂದೇ, ಹಂಗೆ ಆಗಿದೆಯಲ್ಲ ಪರಿಸ್ಥಿತಿ. ಅದೇ ಮೇಡಮ್, ಈಗ ಏನಾಗ್ತದ ಅಂತಂದ್ರೆ ಅದಕ್ಕೆ ಪರ್ಯಾಯ ಅವ್ರ ಮೂಲಭೂತ ಸೌಕರ್ಯ ಕೊಡ್ಬೇಕಾಗಿತ್ತು ಅಂತಂದ್ರೆ ಹೈಯರ್ ಅವ್ರ ಮುಖಾಂತರನ ಆಗ್ಬೇಕಾಗ್ತದ. ಅದಕ್ಕೆ ಅವ್ರ ಗಮನಕ್ಕೆ ತಂದಿದ್ದೇವೆ. ಈಗ ಅವ್ರು ಏನ್ ಹೇಳಿದಾರೆ, ಈಗ ಒಂದು ಭರವಸೆ ಏನಾದ್ರು ಕೊಟ್ಟಿದಾರಾ, ಮಾಡೋಣ ಒಂದಿಷ್ಟು ಫೆಸಿಲಿಟಿ ಕೊಡೋಣ ಅಂತ ಹೇಳಿದಾರ? ನಿನ್ನೆ ಮಾತಾಡಿದ್ದೇನೆ ನಾನು ಡಿಸ್ಟ್ರಿಕ್ಟ್ ಇವರು ನಮ್ಮ ಟ್ರೈಬಲ್ ವೆಲ್ಫೇರ್ ಆಫೀಸರ್ ಜೊತೆ ನಿನ್ನೆ ಮಾತಾಡಿದ್ದೀನಿ. ಅವರು DC ಸಾಹೇಬ್ರ ಜೊತೆಗೆ ಮಾತಾಡಿ ಅವ್ರಿಗೊಂದು ಪರ್ಯಾಯ ವ್ಯವಸ್ಥೆ ಮಾಡಿ ಕೊಡೋಣ ಅಂತ ತಂದಿದೆ. ಓಕೆ, ಇದನ್ನ ನೀವೇ ಫಾಲೋ ಅಪ್ ಮಾಡ್ಬೇಕು ಸರ್. ಈಗ ಅಧಿಕಾರಿಗಳ ಗಮನಕ್ಕೆ ನೀವೇ ತಂದಿರೋದ್ರಿಂದ, ಮೇಲಿನ ಅಧಿಕಾರಿಗಳ ಗಮನಕ್ಕೆ ದಯವಿಟ್ಟು ಇದನ್ನ ಫಾಲೋ ಅಪ್ ಮಾಡಿ ಒಂದಿಷ್ಟು ಸೌಲಭ್ಯ ಅವ್ರಿಗೆ ಕಲ್ಪಿಸ್ಕೊಡಿ ಸರ್. ಮಕ್ಕಳಿಗೆ ಎಸ್ಪೆಷಲಿ ಶಿಕ್ಷಣ ಸಿಗಬೇಕು ಅನ್ನೋದು ನಮ್ಮ ಉದ್ದೇಶ. ಥ್ಯಾಂಕ್ ಯು ಸೋ ಮಚ್ ಮಾತಾಡಿದಕ್ಕೆ ವಿಶ್ವನಾಥ್ ಅವರೇ. ಈಗ ವಿಶ್ವನಾಥ್ ಅವರು ಹೇಳಿದ ಪ್ರಕಾರ ಇವರೆಲ್ಲ ಹಕ್ಕಿಪಿಕ್ಕಿ ಜನಾಂಗದವರು ವಲಸೆ ಬಂದಿರೋದು, ಅಂದ್ರೆ ಒಂದ್ ಕಡೆ ಸ್ಥಿರವಾಗಿ ಅವ್ರು ನಿಲ್ಲಲ್ಲ, ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಮೂವ್ ಆಗ್ತಾ ಇರ್ತಾರೆ. ಸೊ ನಮಗೆ ಇನ್ಫಾರ್ಮೇಶನ್ ಬಂದು ಒಂದು 3 ರಿಂದ 4 ತಿಂಗಳಾಗಿದೆ ಇವರು ಖಾನಾಪುರದ ಹತ್ರ ಬಂದು ವಾಸ್ತವ್ಯ ಹೂಡಿದ್ದಾರೆ ಅಂತ. ಫಸ್ಟ್ ಒಂದು ಪ್ರೈವೇಟ್ ಲ್ಯಾಂಡ್ ಅಲ್ಲಿ ಇದ್ರು, ಆಮೇಲೆ ನಮ್ ಗಮನಕ್ಕೆ ಬಂದ್ಮೇಲೆ ನಾವು ಸರ್ಕಾರಿ ಜಾಗದಲ್ಲಿ ಟೆಂಟ್ ಹಾಕೊಂಡು ಇರಿ ಅಂತ ಹೇಳಿದ್ವಿ. ಹೌದು, ಮೂಲಭೂತ ಸೌಲಭ್ಯಗಳು ಅವ್ರಿಗೆ ಸಿಗ್ತಾ ಇಲ್ಲ, ಹಾಗಾಗಿ DC ಸೇರಿದಂತೆ ಉನ್ನತ ಅಧಿಕಾರಿಗಳ ಗಮನಕ್ಕೆ ನಾವು ತಂದಿದ್ದೀವಿ. ಅವರೊಂದು ಭರವಸೆ ಕೊಟ್ಟಿದ್ದಾರೆ, ಪರ್ಯಾಯ ವ್ಯವಸ್ಥೆ ಏನಾದರೂ ಮಾಡೋಣ ಅಂತ ಹೇಳಿ. ಈಗ ಗುರುತಿನ ಚೀಟಿ ಅಂದ್ರೆ ಆಧಾರ್ ಕಾರ್ಡ್ ಅನ್ನು ಹೊರತುಪಡಿಸಿ ಬೇರೆ ಏನು ಗುರುತಿನ ಚೀಟಿ ಅವ್ರ ಹತ್ರ ಇಲ್ಲ, ಜಾತಿ ಪ್ರಮಾಣ ಪತ್ರನೂ ಅವ್ರ ಹತ್ರ ಇಲ್ಲದೆ ಇರೋದ್ರಿಂದ ಇದ್ರ ಬಗ್ಗೆನೂ ಒಂದು ವ್ಯವಸ್ಥೆ ಮಾಡುವತ್ತ ನಾವು ಗಮನ ಹರಿಸ್ತೀವಿ ಅಂತ ಹೇಳಿ ನ್ಯೂಸ್ 18 ಮುಖೇನ ಒಂದು ಭರವಸೆಯನ್ನ ವಿಶ್ವನಾಥ್ ಅವರು ಕೊಟ್ಟಿದ್ದಾರೆ. ಈ ಸುದ್ದಿಯನ್ನ ನಾವು ಖಂಡಿತ ಫಾಲೋ ಅಪ್ ಮಾಡೋಣ. ಈಗ ಒಂದು ಬ್ರೇಕ್.